ನಮ್ಮ ಮಾಂತೇಶ್ ಹಿರೇಮಠವರು, ವಿಜಯ್ ಜಾನಕಿಯವರು, ಮಂಜುನಾಥ್ ವಣಿಕೆಯವರು, ವಿದ್ಯಾಸಾಗರ್ ದೇವಂಗಮಠ ಅವರು, ಇವರ ಒಂದು ಮತ್ತು ನಮ್ಮ ಸಂಘಟಕರಾದಂಥ ರಾಜೀವ್ ಇಲ್ಕಲ್ ಇವರ ಒಂದು ನೇತೃತ್ವದಲ್ಲಿ ಸುಮಾರು 15 ಜನ ಪಾದಯಾತ್ರೆ ಹೋಗ್ತಾರೆ. ಅವರ ಜೊತೆ ಮತ್ತಾರಾದರೂ ವಿಲಿಂಗ್ರಿ ಆಸೆ ಪಟ್ಟು ಬರುವಂಥ ಅನೇಕ ಅಭಿಮಾನಿಗಳು ಕೂಡ ಅವ್ರ ಜೊತೆ ಹೆಜ್ಜೆ ಹಾಕ್ತಾರೆ. ಮತ್ತು ಸುಮಾರು 50 ಜನ ಕುಲಕರ್ಣಿಪೇಟೆಯ ನಮ್ಮ ಅಕ್ಕ ತಂಗಿಯರು ಅದೇ ಪಾದಯಾತ್ರೆ ದಿನದಂದು, ನಾಳೆನೇ ದಿನಾಂಕವನ್ನು ನಾನು ಆಗಲೇ ಹೇಳಿಲ್ಲ, 26ನೇ ತಾರೀಕು ಅದರ ಕಾರ್ಯಕಲಾಪಗಳು, 27ನೇ ತಾರೀಕು ಅದರ ಕಾರ್ಯಕಲಾಪಗಳ ಬಗ್ಗೆ ರಾಜೀವ್ ಇಲ್ಕಲ್ ಮಾತಾಡ್ತಾರೆ. ಸುಮಾರು 50 ಜನ ಮಹಿಳೆಯರು ಅದೇ ದಿನ ಸಂಜೆ ಬಾದಾಮಿ ಬನಶಂಕರಿಗೆ ಒಂದು ದೇವಸ್ಥಾನದಲ್ಲಿ ಪೂಜೆ, ಅಭಿಷೇಕ, ಪಾರಾಯಣಗಳನ್ನು ಮಾಡ್ತಾರೆ. ಇದರ ಪಾದಯಾತ್ರೆ ಹೊರಟಂಥ ಅಭಿಮಾನಿಗಳಿಗೆ, ಈ ಯುವಕರಿಗೆ ಅಶೋಕ್ ಚಲವಾದಿ ಅವರು ಹಾಗೂ ಅಮೀರ್ ಇಟ್ಗಿ ಅವರು ಟಿ ಶರ್ಟ್ ಕೊಡುವುದರ ಮುಖಾಂತರ ಒಂದು ಉತ್ತೇಜನವನ್ನು ಕೊಡ್ತಾರೆ. ಆಮೇಲೆ ಬೆಳಗಿನ ಅಲ್ಪೋಪಹಾರವನ್ನು ನಮ್ಮ ಹಿತೈಷಿಗಳು ಮತ್ತು ಸಾಮಾನ್ಯವಾಗಿ ಅನ್ನದಾನ ಅಂದ ತಕ್ಷಣ ಹೆಸರಾಗುವಂಥ ಹೆಸರೇ MD ಭಾಗವನ್ ಅವರು ಆ ಅಲ್ಪೋಪಹಾರದ ವ್ಯವಸ್ಥೆಯನ್ನು ಮಾಂತೇಶ್ ಹತ್ತಿ ಅವ್ರ ಜೊತೆ ಕೂಡಿ ನಿರ್ವಹಿಸ್ತಾರೆ. ಅದೇ ರೀತಿ ಮಧ್ಯಾಹ್ನ 2 ಗಂಟೆಗೆ ಕಾಟಾಪುರ ಸಾಯಿ ಮಂದಿರದಲ್ಲಿ ಪೂಜೆ ಆದ ನಂತರ ಊಟದ ವ್ಯವಸ್ಥೆಯನ್ನು ಅವಿನಾಶ್ ಶೆಟ್ಟಿ ಮತ್ತು ಸದ್ದಾಂ ಹುಸೇನ್ ಇಲ್ಕಲ್ ಅವರು ಅದರ ಒಂದು ಹೊಣೆಯನ್ನು ಹೊತ್ಕೊಂಡಾರ. ಅದೇ ರೀತಿ ರಾತ್ರಿ ಊಟದ ವ್ಯವಸ್ಥೆಯನ್ನು ನಮ್ಮ ರಾಜು ಇಲ್ಕಲ್ ಹಾಗೂ ಅವರ ಸ್ನೇಹಿತರು ಮಾಡ್ತಿರುವಂಥ ಒಂದು ಜವಾಬ್ದಾರಿನ ತಮ್ಮ ಮೇಲೆ ಹಾಕ್ಕೊಂಡಾರ. ಈ ಎಲ್ಲ ಮಹಿಳಾ ಸದಸ್ಯರಿಗೆ ಒಂದು ವಾಹನ ವ್ಯವಸ್ಥೆಯನ್ನು ನಮ್ಮ ದೀಪು ದೀಕ್ಷಾ ಸಂಸ್ಥೆಯ ಸಂಸ್ಥಾಪಕಿ ಸಹೋದರಿ ಸವಿತಾ ಚಲವಾದಿ ಅವರು ನೋಡ್ಕೊತಾರೆ. ಈ ಎಲ್ಲರನ್ನ ನಾನು ಇಲ್ಲಿ ಸ್ಮರಿಸ್ಕೊಳ್ತಾ ಮತ್ತೊಂದು ಮಾತನ್ನು ನನಗೆ ಇಲ್ಲಿ ಬಂದ ಮೇಲೆ ಹೇಳಿದರು ನಮ್ಮ MD ಭಾಗವನ್ ಅವರು. ಈ ಮುಂಚೆ ಮಾನ್ಯ ಶಾಸಕರಲ್ಲಿ ಸಚಿವರಾಗೋಕ್ಕಿಂತ ಮುಂಚೆನೇ ಶಾಸಕರಲ್ಲಿ ಅವರೊಂದು ವಿಜ್ಞಾಪನೆಯನ್ನು ಮಾಡಿಕೊಂಡು, ಸರ್ ನೀವು ಸಚಿವರಾದರೆ ನಾನು ಒಂದು ಸುಮಾರು 5,000 ಜನರಿಗೆ ಹೋಳಿಗೆ ಊಟ ಮಾಡಿಸ್ತೀನಿ ಅಂತ ಒಂದು ಅಭಿಲಾಷೆಯನ್ನು ಮಾನ್ಯ ಶಾಸಕರಲ್ಲಿ ಕೇಳಿದಾಗ, ಆಯ್ತಪ್ಪ ನಿಮ್ಮ ಅರಿಕೆಯಿಂದ ನಾನು ಸಚಿವರಾದ್ರೆ ಮಾಡೋಕ್ಕಂತೀನಿ, ಅದನ್ನು ನಾನು ಒಪ್ಪಿಗೆ ಕೊಡ್ತೀನಿ, ನಿಮಗೆ ದಿನಾಂಕನ ಕೊಡ್ತೀನಿ ಅಂತೇಳಿ ಹೇಳಿದರು. ಆ ಒಂದು ನಿಟ್ಟಿನಲ್ಲಿ ಅದನ್ನು ಇದೇ ಸಂದರ್ಭದಲ್ಲಿ ತಾವೆಲ್ಲರೂ ಪ್ರಕಟಪಡಿಸಲಿಕ್ಕೆ ಬರ್ತೀನಿ. ಸಮೀಪದಲ್ಲಿ ಒಂದು ವಾರದೊಳಗಾಗಲೇ ಸಾಹೇಬರ ಒಂದು ಡೇಟ್ ತಗೊಂಡು ಸುಮಾರು 5,000 ಜನರಿಗೆ ಹೋಳಿಗೆ ಊಟವನ್ನು ಹಾಕಿಸುವಂಥ ಇರಾದೆಯನ್ನು ಅವರು ವ್ಯಕ್ತಪಡಿಸ್ತಾರೆ. ಇದು ಎಲ್ಲವುಗಳನ್ನು ನೋಡಿದಾಗ ಇಲ್ಲಿ ನಾವು ಮುಖ್ಯವಾಗಿ ಕಂಡು ಬರುವುದಂತಂದ್ರೆ, ಒಬ್ಬ ಜನಪ್ರತಿನಿಧಿ, ಮತದಾರ ಮತ್ತು ಜನಪ್ರತಿನಿಧಿ ಅವರಿಬ್ಬರ ನಡುವೆ ಈ ರೀತಿ ಮೊದಲು ಬಾಂಧವ್ಯಗಳು ಇರಲೇಬೇಕು. ಅದು ಪಕ್ಷ ಯಾವುದೇ ಇರಲಿ, ಜನನಾಯಕರು ಯಾರೇ ಇರಲಿ, ಅವ್ರು ಯಾವುದೇ ಪಕ್ಷದವರು ಇರಲಿ, ಒಮ್ಮೆ ಅವರು ಶಾಸಕರಾದ ಮೇಲೆ, ಒಮ್ಮೆ ಅವರು ಸಚಿವರಾದ ಮೇಲೆ ಇಡೀ ಕ್ಷೇತ್ರದ ಸ್ವತ್ತು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರ ಸ್ವತ್ತು, ಜನರು ಶಾಸಕರಾಗಲಿ ಸಚಿವರಾಗಲಿ. ಆ ಒಂದು ನಿಟ್ಟಿನಲ್ಲಿ ಇಲ್ಲಿರುವಂಥ ಯುವಕರು ಕೂಡ ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಪಕ್ಷಾತೀತವಾಗಿ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಸಚಿವರಾಗುವುದು ಕೇವಲ ವಿಜಯಾನಂದ ಕಾಶ್ಯಪ್ನವರಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಮತ್ತು ಅವರು ಪ್ರತಿನಿಧಿಸುವಂಥ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಷಯ ಅಲ್ಲ, ಅದು ಇಡೀ ಹುಣಸೂರು ಮತಕ್ಷೇತ್ರದ ಎಲ್ಲ ಸರ್ವ ಜನತೆಗೆ ಸಂಬಂಧಪಟ್ಟಂಥ ಒಂದು ಸಂತಸದ ವಿಷಯ. ಆ ನಿಟ್ಟಿನಲ್ಲಿ ಯುವಕರು ಹಿರಿಯರ ಸಹಕಾರ ತಗೊಂಡು, ಬರೀ ಯುವಕರು ಮನಸ್ಸು ಮಾಡಿದ್ರೆ ಸಾಲದು, ಅವರಿಗೆ ಇಂಥ ಎಲ್ಲ ಹಿರಿಯರ ಸಹಾಯ ಸಹಕಾರ ಬೇಕು. ಆ ನಿಟ್ಟಿನಲ್ಲಿ ಹಿರಿಯರು ಅವ್ರನ್ನ ಯೋಗ್ಯ ಮಾರ್ಗದರ್ಶನ ಮಾಡಿ ಈ ಒಂದು ಕಾರ್ಯಕ್ಕೆ ಅಣಿಗೊಳಿಸ್ಯಾರ. ಆ ಪಾದಯಾತ್ರೆ ಯಶಸ್ವಿಯಾಗಲಿ. ಮಾನ್ಯ ಸಚಿವರು ಕೂಡ ನಾನು ಬಿಡುವು ನೋಡಿಕೊಂಡು ಇವತ್ತು ಆಗಮಿಸ್ತಾ ಇದ್ದಾರೆ. ನಾಳೆ ಬಿಡುವು ನೋಡಿಕೊಂಡು ಆ ಪಾದಯಾತ್ರೆಯಲ್ಲಿ ಸ್ವಲ್ಪ ನಾನು ಅವ್ರನ್ನ ಎಲ್ಲಾದರೂ ಎದುರುಗೊಂಡು ಪಾಲ್ಗೊಳ್ತೀನಿ ಅಂತ ಮಾತು ಕೊಟ್ಟಾರೆ. ಅದನ್ನು ಮತ್ತೆ ಹಿರಿಯರು ಕೂಡ ಒತ್ತಾಯಿಸಿ ಅದನ್ನೊಂದು ವ್ಯವಸ್ಥೆ ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಮಾಧ್ಯಮದ ಸ್ನೇಹಿತರ ಸಹಕಾರವೂ ಬೇಕು. ಯಾಕಂದರೆ ಇಲ್ಲಿರುವಂಥ ಯುವಕರಾಗಲಿ ಒಂದು ದೊಡ್ಡ ಆದಾಯ ಬರುವಂಥ ಇದ್ದವರಲ್ಲ, ಹಿರಿಯರ ಸಹಾಯ ಸಹಕಾರದೊಂದಿಗೆ ಮಾಡೋಂಥವ್ರು. ಇಂಥ ಒಂದು ವಿಧಾಯಕ ಕಾರ್ಯಗಳನ್ನು ಮಾಡುತ್ತಿರುವಂಥ ಯುವಕರ ಬೆನ್ನು ತಟ್ಟುವಂಥ ಕೆಲಸವನ್ನು, ಪ್ರಚಾರ ಮಾಡುವಂಥ ಕೆಲಸವನ್ನು ಮಾಧ್ಯಮ ಮಿತ್ರರು ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಸಹಕಾರಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಈ ಪಾದಯಾತ್ರೆಗೆ ಶುಭವನ್ನು ಕೊಡ್ತಾ ಇದ್ದೇನೆ. ಒಂದು ವಿಷಯ ಮತ್ತೊಂದು ಮರೆತಿದ್ದೆ ನಾನು. ಈ ಹಿಂದೆ ಕೂಡ
ನಮ್ಮ ಸರ್ವೋಚ್ಚ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಬೇಸ್ಲೆಸ್ ಅಪವಾದ ಕೊಟ್ಟಿದ್ರು. ಮೂಡಾ ಹಗರಣದಲ್ಲಿ ಅವ್ರನ್ನ ಅಪರಾಧಿಗಳು ಆರೋಪಿಗಳಂತ ಕೊಟ್ಟಾಗ ಆ ಮೂಡಾ ಹಗರಣದ ಒಂದು ನಿರಪರಾಧಿತ್ವ ಆಗಲಿ, ಅವರು ಅದರಿಂದ ಮುಕ್ತರಾಗಲಿ ಅಂತ ಕೂಡ ಇದೇ ಯುವಕರು ಪಾದಯಾತ್ರೆ ಮಾಡಿದರು. ಅದು ತಮ್ಮ ಗಮನಕ್ಕೆ ಐತೆ ಅಂತ ಭಾವಿಸ್ತೇನೆ. ಪ್ರಚಲಿತ ಘಟನೆಗಳಿಗೆ ಸ್ಪಂದಿಸುವಂಥ ಮನೋಭಾವವನ್ನು ಯುವಕರು ಬೆಳೆಸಿಕೊಂಡಿರುವುದು ಒಂದು ಒಳ್ಳೆಯ ಬೆಳವಣಿಗೆ. ಈ ರೀತಿ ಅವರಿಂದ ಇನ್ನಷ್ಟು ವಿಧಾಯಕ ಕಾರ್ಯಗಳು ಬರಲಿ ಅಂತ ನಾನು ಆಶಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ಇದೀಗ ಇದ್ರ ಬಗ್ಗೆ ನಮ್ಮ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರ ಅಭಿಮಾನಿಗಳು ಬಳಗದ ಇಲ್ಕಲ್ದ ವತಿಯಿಂದ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರಿಗೆ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗಲೆಂದು ತಾಯಿ ಶ್ರೀ ಬನಶಂಕರಿ ದೇವಿಯಲ್ಲಿ ಪಾದಯಾತ್ರೆ ಬರುತ್ತೇವೆ ಎಂದು ಹರಿಕೆ ಗೊತ್ತಿದ್ದು, ಅದರಂತೆಯೇ ನಮ್ಮ ಯೂನಿಯನ್ ಕ್ರೀಡಾ ಹಾಗೂ ಸಂಸ್ಕೃತ ಎಲ್ಲ ಅಭಿಮಾನ ಬಳಗದ ಹುಡುಗರು ಕೂಡ ಬನಶಂಕರಿ ಪಾದಯಾತ್ರೆಗೆ ನಾಳೆ ದಿನ ಹೊರಟಿದ್ದಾರೆ. ಅದರ ಮಾರ್ಗದ ಬಗ್ಗೆ ತಮಗೆ ನಾನು ಇಲ್ಲಿ ವಿವರಿಸುತ್ತೇನೆ. ಬೆಳಿಗ್ಗೆ 5:30 ಗಂಟೆಗೆ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿದ್ದು, ಬೆಳಗ್ಗೆ ಅದರಂತೆ 6:30 ಗಂಟೆಗೆ ಶ್ರೀ ಪೂರ್ಣಮಾದೇವಿ ಗುಡಿಯಲ್ಲಿ ಪೂಜೆ ಇರುತ್ತದೆ ಮತ್ತು ಮಧ್ಯಾಹ್ನ 2 ಗಂಟೆಗೆ ಕಾಟಾಪುರದ ಶ್ರೀ ಸಾಯಿ ಮಂದಿರದಲ್ಲಿ ಪೂಜೆ ಇರುತ್ತದೆ ಮತ್ತು ಸಾಯಂಕಾಲ 5 ಗಂಟೆಗೆ ಶ್ರೀ ಶಿವಯೋಗ ಮಂದಿರದಲ್ಲಿ ಪೂಜೆ ಇರುತ್ತದೆ ಮತ್ತು ಸಂಜೆ 7 ಗಂಟೆಗೆ ಶ್ರೀ ಬಾದಾಮಿ ಬನಶಂಕರಿ ದೇವಸ್ಥಾನ ತಲುಪುವುದು. ಸಂಜೆ 7:30 ಗಂಟೆಗೆ ತಾಯಿ ಶ್ರೀ ಬನಶಂಕರಿ ದೇವಿಗೆ ವಿಶೇಷ ಪೂಜೆ ನೆರವೇರಿಸಲಾಗುವುದು. ಇದರಂತೆ ಇದು ಕಾಶಪ್ಪನವರ ಅಭಿಮಾನಿ ಬಳಗದಲ್ಲಿ ಅತ್ಯಂತ ಪಟ ಅಭಿಮಾನಿ. ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಇರೋದು ನಾನು. ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಎಲ್ಲೇ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾನು ಅವ್ರನ್ನ ಭೇಟಿಯಾದ, ಅಂಕಲ್ ನೀವು ಫಸ್ಟ್ ಸಚಿವ ಸ್ಥಾನ ಆಗಲೇಬೇಕು ಅಂತ ನಾನು ಕೂಡ ವಿಜಯ ಮಾತೇಶ್ವರಲ್ಲಿ ಹರಕೆ ಹೊತ್ತಿದ್ದು ನಿಜ. ಅದೇ ನಿಟ್ಟಿನಲ್ಲಿ ಇಲ್ಲೆಲ್ಲ ನಮ್ಮ ಯೂನಿಯನ್ ಸಂಸ್ಥೆಯ ಕುಲಕರ್ಣಿಪೇಟೆಯ ಎಲ್ಲ ಯುವಕರು ಏನು ಮಾಡಿದ್ರು ಅಂದ್ರೆ ಬಾದಾಮಿ ಬನಶಂಕರಿ ದೇವಿಗೆ ಪಾದಯಾತ್ರೆಯನ್ನು ಹೊರಟಿದ್ದಾರೆ. ಸುಮಾರು 50 ಜನ ಅವರು ನಮ್ಮ ಯೂನಿಯನ್ ಸಂಸ್ಥೆಯಿಂದ ಪಾದಯಾತ್ರೆ ಹೊರಟಿದ್ದಾರೆ. ಈ 50 ಜನದ ಜೊತೆ ವಿವಿಧ ಸಂಘಟನೆಗಳು, ವಿವಿಧ ಸಂಘ ಸಂಸ್ಥೆಗಳು ಕೂಡ ನಮ್ಮ ಯೂನಿಯನ್ ತಂಡದ ಜೊತೆಗೆ ಅವರು ಕೂಡ ಇಳಕಲ್ದಿಂದ ಬೆಳಗ್ಗೆ ಬಾದಾಮಿ ಬನಶಂಕರಿಗೆ ಪಾದಯಾತ್ರೆ ಮೂಲಕ ಸಚಿವ ಸ್ಥಾನವನ್ನು ಸಿಕ್ಕಿರೋ ಪರವಾಗಿ ಹರಕೆಯನ್ನು ತೀರಿಸಿದ್ದಾರೆ. ಇದರ ಜೊತೆಗೆ ನಮ್ಮ ಕುಲಕರ್ಣಿಪೇಟೆಯ ಎಲ್ಲ ಮಹಿಳಾ ತಾಯಂದಿರು, ನಮ್ಮ ಯೂನಿಯನ್ನ ಎಲ್ಲ ಮಹಿಳಾ ತಾಯಂದಿರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮಹಿಳೆಯರು ಲಲಿತಾ ಪಾರಾಯಣವನ್ನು ಬನಶಂಕರಿ ದೇವಿ ದೇವಸ್ಥಾನ, ಬಾದಾಮಿ ಬನಶಂಕರಿ ದೇವಿ ದೇವಸ್ಥಾನದಲ್ಲಿ ಮಹಿಳಾ ಲಲಿತಾ ಪಾರಾಯಣ ಮಾಡೋಕ್ಕೆ ಎಲ್ಲರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಎಲ್ಲ ಸಂಘ ಸಂಸ್ಥೆಯ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ತೇನೆ. ಈ ಮೂಲಕ ನಾಳೆ ಬೆಳಿಗ್ಗೆ ಏನು ನಮ್ಮ ಬನ್ನಿ ಮಹಾಕಾಳಿ ಗುಡಿ, ಕುಲಕರ್ಣಿಪೇಟೆಯಲ್ಲಿರ್ತಕ್ಕಂಥ ಬನ್ನಿ ಮಹಾಕಾಳಿ ಗುಡಿಯಿಂದ ಎಲ್ಲ ಯುವಕರು ಏನು ಪಾದಯಾತ್ರೆ ಹೋಗ್ತಿದ್ದಾರಲ್ಲ, ಆ ಪಾದಯಾತ್ರೆಗೆ ಹೋಗ್ತಿರ್ತಕ್ಕಂಥ ಯುವಕರಿಗೆ ವಿಜಯ್ ಜಾನಕಿಯವರು ಹಾಗೂ ಮಹಾಂತೇಶ್ ಹಿರೇಮಠ ಅವರು ಸಾಂಕೇತಿಕವಾಗಿ ಟಿ ಶರ್ಟ್ಗಳನ್ನು ಕೊಟ್ಟು ಅನಾವರಣ ಮಾಡ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಇದಕ್ಕೆ ಸಾಕ್ಷಿಯಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಆಶೀರ್ವದಿಸಿ ಯಶಸ್ವಿಗೊಳಿಸಬೇಕೆಂದು ಸರ್ವರಲ್ಲಿ ನಾನು ಪ್ರಾರ್ಥಿಸ್ತೇನೆ.